ಓಂ ಶಾಂತಿ. ಡೇಟ್ ಆಗಿದೆ 10/6/1971. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಸೇವಾ ಕಿ ಧರ್ನಿ ತಯಾರ್ ಕರ್ನೆ ಕಾ ಸಾಧನ್ ಸರ್ಚ್ ಲೈಟ್. ಸೇವೆಯ ಭೂಮಿಯನ್ನು ತಯಾರು ಮಾಡಬೇಕಾಗಿರ್ತಕ್ಕಂಥ ಸಾಧನ ಯಾವುದು? ಸರ್ಚ್ ಲೈಟ್ ಅಂತ ಹೇಳ್ತಾರೆ ಬಾಬಾ. हर एक के मस्तक पर 3 रेखाएं कौन से देख रहे हैं? ಬಾಬಾ ಇವತ್ತು ಪ್ರತಿಯೊಬ್ಬರ ಮಸ್ತಕದ ಮೇಲೆ 3 ರೇಖೆಗಳನ್ನು ನೋಡ್ತಾ ಇದ್ರು. ಅವು ಯಾವುವು? ಆಪ್ಕೋ ಅಪನಿ ರೇಖಾಯೇ ದಿಖಾಯಿ ದೇತಿ ಹೇ? ತಾವೆಲ್ಲರಿಗೂ ತಮ್ಮ ರೇಖೆಗಳು ಕಾಣಿಸ್ತಿವೆ ಏನು? ಜೈಸೆ ಬಾಪ್ ಯಾದ್ಗಾರ್ ಚಿತ್ರ ಮೇ ಸದೈವ್ 3 ರೇಖಾಯೇ ಜರೂರ್ ದಿಖಾತೆ ಹೇ. ಹೇಗೆ ತಂದೆಯ ನೆನಪಿನ ಅರ್ಥದ ಚಿತ್ರದಲ್ಲಿ ಯಾವಾಗಲೂ 3 ರೇಖೆಗಳನ್ನು ತೋರಿಸ್ತಾರೆ. ऐसे ही हर एक सालिग्राम के मस्तक पर 3 ರೇಖಾಯೇ कौन से दिखाई देती हैं? ಹಾಗೆ ಸಾಲಿಗ್ರಾಮ್ಗಳನ್ನು ನೋಡಿದ್ದೀವಲ್ಲ, ಆ ಸಾಲಿಗ್ರಾಮ್ಗಳ ಮೇಲೆ ಏನು ಮಾಡ್ತಾರೆ? 3 ಬೆರಳಿಂದ ವಿಭೂತಿಯನ್ನು ಹಚ್ಚಿರ್ತಾರಲ್ಲ, ಬಾಬಾ ಅದನ್ನು ಹೇಳ್ತಾರೆ. ಮಸ್ತಕ್ಕೋ ಕಬ್ ದರ್ಪಣ್ ಮೇ ದೇಖಾ ಹೇ? ಹಣೆಯನ್ನು, ಮಸ್ತಕವನ್ನು ಕನ್ನಡಿನಲ್ಲಿ ನೋಡಿದ್ದೀರಿನು? ಕೌನ್ಸೆ ದರ್ಪಣ್ ಮೇ ದೇಖಾ ಹೇ? ಯಾವ ಕನ್ನಡಿನಲ್ಲಿ ನೋಡಿದ್ದೀರಾ? ಹರೇಕ್ ಮಸ್ತಕ್ ಪರ್ ಏಕ ರೇಖಾ ವ ನಿಶಾನಿ ವಿಜಯ್ ಕಿ ನಿಶಾನಿ ಹೇ. ಪ್ರತಿಯೊಬ್ಬರ ಮಸ್ತಕದ ಮೇಲೆ ಒಂದು ರೇಖೆ ಅಥವಾ ಸಂಕೇತ ವಿಜಯದ ಸಂಕೇತ ಆಗಿದೆ. ವಿಜಯ್ ಕಿ ನಿಶಾನಿ ಹೋತಿ ಹೈ ತ್ರಿಶೂಲ್. ತ್ರಿಶೂಲ ತೋರಿಸ್ತಾರಲ್ಲ, ಆ ತ್ರಿಶೂಲ ಏನಾಗಿದೆ? ವಿಜಯದ ಸಂಕೇತ ಅಂತ ಹೇಳ್ತಾರೆ ಬಾಬಾ. ತ್ರಿಶೂಲ್ ಮನ್ ವಾಣಿ ಕರ್ಮ ತೀನೋ ಮೇ ಸಫಲತಾ ಕಿ ನಿಶಾನಿ ವಿಜಯ್ ಕಿ ನಿಶಾನಿ ಹೇ. ತ್ರಿಶೂಲ ಅಂತಂದರೆ ಮನಸ್ಸು, ಮಾತು, ಕರ್ಮ 3ಗಳಲ್ಲಿ ಸಫಲತೆಯ ನಿಶಾನಿ ಅಥವಾ ವಿಜಯ ಒಂದು ಸಂಕೇತ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಶಕ್ತಿಯೋ ಕೆ ಚಿತ್ರೋ ಮೇ ಭೀ ತ್ರಿಶೂಲ್ ದಿಖಾತೆ ಹೇ. ಶಕ್ತಿಯರ ಕೈಯಲ್ಲಿ ಅಂದರೆ ದೇವಿ ದೇವತೆಗಳ ಕೈನಲ್ಲಿ ತ್ರಿಶೂಲವನ್ನು ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. तो हर एक के मस्तक में यह विजय की निशानी त्रिशूल है. ಪ್ರತಿಯೊಬ್ಬರ ಮಸ್ತಕದಲ್ಲಿ ಇದೇನಾಗಿದೆ? ವಿಜಯದ ನಿಶಾನೆ ಆಗಿದೆ. त्रिशूल के ऊपर दूसरी रेखा व निशानी है बिंदी. ತ್ರಿಶೂಲದ ಮೇಲೆ ಇನ್ನೊಂದು ರೇಖೆ ಅಥವಾ ನಿಶಾನಿ ಇದೆ. ಅದೇನು ಅಂದರೆ ಬಿಂದಿ ಅಂತ ಹೇಳ್ತಾರೆ ಬಾಬಾ. ಪಾಯಿಂಟ್. तीसरी रेखा फिर है त्रिशूल के नीचे जो लंबी लाइन होती है. ಇನ್ನೊಂದು 3ನೇ ರೇಖೆ ಇದೆ, ಅದು ಕೆಳಗಡೆ, ತ್ರಿಶೂಲದ ಕೆಳಗಡೆ ಇದೆ, ಅದು ಉದ್ದಿರ್ತದೆ ಅಂತ ಹೇಳ್ತಾರೆ ಬಾಬಾ. ವಹ ನಿಶಾನಿ ಹೈ ಲೈನ್ ಕ್ಲಿಯರ್ ಅವ್ರ ಕೇರ್ಫುಲ್ ಕಿ. ಅದು ಕೆಳಗಿನ ಉದ್ದ ಲೈನ್ ಏನಿದೆಲ್ಲ ಅದರ ಸಂಕೇತ ಏನು ಅಂತಂದರೆ ಕ್ಲಿಯರ್ ಅಂದರೆ ಸ್ವಚ್ಛ ಮತ್ತು ಕಾಳಜಿ, ಕೇರ್ಫುಲ್. ಕೇರ್ಫುಲ್ ಭೀ ಅವ್ರ ಕ್ಲಿಯರ್ ಭೀ. ಮಾರ್ಗ ಕಿ ಬೀಚ್ ಮೇ ಕೋಯಿ ಭೀ ರುಕಾವಟ್ ನ ಆಯೆ. ಯಾಕವೆಲ್ಲ ಇರ್ತಾವೆ ಅಂತಂದರೆ, ನಾವು ನಡೆಯುವಂಥ ಹಾದಿ, ಮಾರ್ಗ ಏನಿದೆಯಲ್ಲ, ನಡೆಯುವಂಥ ಹಾದಿ ಅಂತಂದರೆ ನಮ್ಮ ಪುರುಷಾರ್ಥದ ಹಾದಿನಲ್ಲಿ ಯಾವುದೇ ಒಂದು ಅಡೆತಡೆ ಬರಬಾರ್ದು. तो तीसरी निशानी है सीधा मार्ग पर एक रस हो चलने वाले. ಹಾಗಾದರೆ 3ನೇ ನಿಶಾನಿ ಏನು ಅಂತಂದರೆ, ಸೀದಾ ಮಾರ್ಗದಲ್ಲಿ ಏಕರಸ್ ಅಂದರೆ ಪರಮಾತ್ಮನ ನೆನಪು ಮಾಡುವ ಮಾರ್ಗದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕ್ಲಿಯರ್ ಮತ್ತು ಏನಿರಬೇಕು? ಕೇರ್ಫುಲ್ ಆಗಿರಬೇಕು. ಆಗ ನಾವೇನಾಗ್ತೀವಿ? ಏಕರಸ್ ಅಂತ ಹೇಳ್ತಾರೆ ಬಾಬಾ. तीनों ही रेखाएं व निशानियाँ हर एक के मस्तक पर देख रहे हैं. 3 ರೇಖೆಗಳು ಅಥವಾ ನಿಶಾನೆಯನ್ನು ಪ್ರತಿಯೊಬ್ಬರ ಮಸ್ತಕದಲ್ಲಿ ಬಾಬಾ ನೋಡ್ತಾ ಇದ್ರು. ರೇಖಾएं सभी की होती हैं लेकिन कोई की स्पष्ट होती हैं, कोई की स्पष्ट नहीं होती हैं. ರೇಖೆಗಳು ಎಲ್ಲರ ಮಸ್ತಕದಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ, ಆದರೆ ಕೆಲವರಲ್ಲಿ ಸ್ಪಷ್ಟವಾಗಿದ್ದಾವೆ, ಇನ್ನು ಕೆಲವರಲ್ಲಿ ಸ್ಪಷ್ಟ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो आपने अपनी लकीरें देखी. ಹಾಗಾದರೆ ತಾವು ತಮ್ಮ ಗೆರೆಗಳನ್ನು ನೋಡಿದ್ದೀರಾ? त्रिशूल है, लाइन क्लियर भी है और आत्मिक स्थिति की बिंदी भी है. 3 ತ್ರಿಶೂಲನೂ ಇದೆ, ಲೈನ್ ಕ್ಲಿಯರು ಇದೆ, ಆತ್ಮಿಕ ಸ್ಥಿತಿ ಬಿಂದುನೂ ಇದೆ.
भक्त लोग भी मस्तक में तिलक की निशानी रखते हैं, आप लोगों को मस्तक में लगाने की आवश्यकता नहीं है. ಭಕ್ತರು ಏನು ಮಾಡ್ತಾರೆ, ತಮ್ಮ ಹಣೆಯ ಮಧ್ಯಭಾಗದಲ್ಲಿ ತಿಲಕವನ್ನು ಇಟ್ಕೊಳ್ತಾರೆ. ಆದರೆ ನೀವು ಬ್ರಾಹ್ಮಣ ಮಕ್ಕಳಿಗೆ ತಿಲಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. सदैव अपने मस्तक की इन रेखाओं से अपनी स्थिति को परख सकते हो. ಯಾವಾಗಲೂ ತಮ್ಮ ಮಸ್ತಕದ ಈ 3 ರೇಖೆಗಳನ್ನು, ತಮ್ಮ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. तीनों ही रेखाएं तेज होनी चाहिए. 3 ರೇಖೆಗಳು ಸ್ಪಷ್ಟವಾಗಿರಬೇಕು. तब ही साक्षात्कार मूर्त बन सकते हो व अपने कर्तव्य को सफल कर सकते हो. ಈ 3 ರೇಖೆಗಳು ಏನಿರಬೇಕು, ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಆವಾಗ ಸಾಕ್ಷಾತ್ಕಾರ ಮೂರ್ತ ಆಗ್ತೀರಾ, ನಿಮ್ಮ ಕರ್ತವ್ಯ ಸಫಲ ಆಗ್ತದೆ. अब आप सर्विस पर जा रहे हो, अभी से ही उन आत्माओं के ऊपर अपनी सर्च लाइट डालने शुरू करना है. ನೀವೆಲ್ಲಾದರೂ ಸರ್ವಿಸ್ ಮಾಡೋಕ್ಕೆ ಹೋಗಬೇಕು ಆಗಿತ್ತು ಅಂದರೆ ಅಲ್ಲಿ ಹೋಗೋಕ್ಕಿಂತ ಪೂರ್ವದಲ್ಲಿ ಆ ಆತ್ಮಗಳ ಮೇಲೆ ಏನು ಮಾಡಬೇಕು, ಪರಮಾತ್ಮನ ಶಕ್ತಿಗಳನ್ನು ಹಾಕಬೇಕು. ಅದಕ್ಕೆ ಸರ್ಚ್ ಲೈಟ್ ಅಂತ ಹೇಳ್ತಾರೆ ಬಾಬಾ. ಅದನ್ನು ಇವಾಗೇ ಶುರು ಮಾಡಬೇಕು. ಶುರು ಕಿ ಹೇ ಯಾ ವಹಾ ಜಾಕರ್ ಶುರು ಕರೆಂಗೆ. ಸರ್ಚ್ ಲೈಟ್ ಹಾಕೋದನ್ನು ಶುರು ಮಾಡಿದಿರೋ ಅಥವಾ ಅಲ್ಲೇ ಹೋಗಿ ಹಾಕ್ತಿರೋ. ಸರ್ಚ್ ಲೈಟ್ ಕಿ ರೋಶನಿ ದೂರ ಸೇ ಹಿ ಜಾತಿ ಹೇ. ಈ ಸರ್ಚ್ ಲೈಟ್ ಪ್ರಕಾಶ ದೂರದಿಂದನೇ ಹೋಗ್ತದೆ. ತೋ ಯಹಾ ಸೆ ಹಿ ಸರ್ಚ್ ಲೈಟ್ ಡಾಲ್ನಿ ಹೇ. ಇಲ್ಲೇ ಕೂತ್ಕೊಂಡೆ ನೀವೇನು ಮಾಡಿ, ಸರ್ಚ್ ಲೈಟ್ ಹಾಕಿ. ಆತ್ಮಾವಂಕು ಚುನ್ ಸಕ್ತೆ ಹೋ. ಇಲ್ಲಿಂದನೇ ನೀವು ಆ ಆತ್ಮಗಳ ಮೇಲೆ ಸರ್ಚ್ ಲೈಟ್ ಹಾಕಿ ಆತ್ಮಗಳನ್ನು ಸಿಲೆಕ್ಟ್ ಮಾಡ್ಕೋಬೋದು. यहाँ से ही कार्य शुरू करने से वहाँ जाते ही प्रत्यक्ष सबूत दिखाई देगा. ನೀವು ಇಲ್ಲಿಂದನೇ ಕಾರ್ಯ ಶುರು ಮಾಡಿದರೆ ಅಲ್ಲಿ ಹೋಗ್ತಾನೆ ಪ್ರತ್ಯಕ್ಷ ಪ್ರೂಫ್ ಸಿಗ್ತದೆ, ನಿಮಗೆ ಕಾಣಿಸ್ತದೆ. सर्च लाइट बंद करके ही चलते फिरते हो व जब बैठते हो तब ही सर्च लाइಟ್ देते हो. ಯಾವಾಗಲೂ ಸರ್ಚ್ ಲೈಟ್ ಕೊಡಬೇಕು ಅಂತ ಹಾಕಬೇಕು ಅಂತಾರೆ ಬಾಬಾ. ಕೂತಾಗೂ ಸರ್ಚ್ ಲೈಟ್ ಹಾಕಬೇಕು, ಹೋಗ್ತಾ ನಡೀತಾನು ಸರ್ಚ್ ಲೈಟ್ ಹಾಕಬೇಕು. निरंतर सर्च लाइट समझकर चारों ओर वायुमंडल को बनाने का कर्तव्य अभी से ही करना है. ಬಾಬಾ ಹೇಳ್ತಾರೆ, ಯಾವಾಗಲೂ ನಾನು ಸರ್ಚ್ ಲೈಟ್ ಅಂತ ತಿಳ್ಕೊಂಡು 4 ಕಡೆಗೆ ವಾಯುಮಂಡಲವನ್ನು ತಯಾರು ಮಾಡಬೇಕು. ಆ ಕರ್ತವ್ಯವನ್ನು ನೀವು ಮಾಡಬೇಕು. जो वहाँ जाते ही वायुमंडल के आकर्षण से समीप आने वाली आत्माएं अपना सहज ही भाग्य पा सके. ಬಾಬಾ ಹೇಳ್ತಾರೆ, ಅಲ್ಲಿ ಹೋಗುದ್ರೇನೆ ಹೋಗೋ ವೇಳೆನಲ್ಲೇ ವಾಯುಮಂಡಲದ ಆಕರ್ಷಣೆ ಸಮೀಪ ಬಂದು ಆತ್ಮಗಳು ಸಹಜ ತಮ್ಮ ಭಾಗ್ಯವನ್ನು ಮಾಡಿಕೊಳ್ತವೆ. ಕ್ಯೋಂಕಿ ಅಭಿ ಸಮಯ ಕಮ್ ಅವ್ರ ಸಫಲತಾ 1000 ಗುಣ ದಿಖಾನಿ ಹೇ. ಯಾಕಂತಂದರೆ ಸಮಯ ಕಡಿಮೆ ಇದೆ, ಸಫಲತೆ 1000 ಪಟ್ಟು ತೋರಿಸ್ಬೇಕಾಗಿದೆ. ಪೆಹಲೆ ಕಾ ಸಮಯ ಅವ್ರ ಮೊದಲಿನ ಸಮಯ ಬೇರೆ ಇತ್ತು. ಸಮಯ ज़्यादा और ಸಫಲತಾ ಕಮ್ ಹೋತಿತ್ತಿ. ಅಲ್ಲಿ ಭಾಳಷ್ಟು ಸಮಯ ಹಾಕಬೇಕಾಗ್ತಿತ್ತು, ಸಫಲತೆ ಕಡಿಮೆ ಇರ್ತಿತ್ತು. ಲೇಕಿನ್ ಅಭಿ ಕಮ್ ಸಮಯ ಮೇ ಸಫಲತಾ 1000 ಗುಣ ಹೋ ವಹ ಪ್ಲ್ಯಾನ್ ಬನಾನಾ ಹೇ. ಆದರೆ ಈಗ ಕಡಿಮೆ ಸಮಯದಲ್ಲಿ ಸಫಲತೆ 1000 ಪಟ್ಟಾಗಬೇಕು ಅಂಥ ಒಂದು ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಕೆ ಪೆಹಲೆ ಪ್ಲೇನ್ ಬನ್ನಾ ಹೇ. ನೀವೇನೇ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಮೊದಲು ನೀವೇನಾಗಬೇಕು, ಪ್ಲೇನ್ ಆಗಬೇಕು. ಅಂದರೆ ಬುದ್ಧಿ ಸ್ವಚ್ಛ ಇರಬೇಕು. ಅಗರ್ ಪ್ಲೇನ್ ಬನ್ ಗಯೆ ತೋ ಪ್ಲ್ಯಾನ್ ಪ್ರಾಕ್ಟಿಕಲ್ ಮೇ ಠೀಕ್ ಆ ಜಾಯೇಗಾ. ಎಷ್ಟು ಬುದ್ಧಿ ಆತ್ಮ ಪ್ಲೇನ್ ಆಗ್ತದೋ, ಸ್ವಚ್ಛ ಆಗ್ತದೋ, ಪ್ಲ್ಯಾನ್ ಪ್ರಾಕ್ಟಿಕಲ್ನಲ್ಲಿ ಏನಾಗ್ತದೆ, ಸಫಲತೆ ಆಗ್ತದೆ. ಪ್ಲೇನ್ ಬನನೆ ಸೆ ಹಿ ಪ್ಲ್ಯಾನ್ ಠೀಕ್ ಚಲ್ ಸಕೇಗಾ. ನಾವು ಸ್ವಚ್ಛ ಆದಷ್ಟು ಪ್ಲ್ಯಾನ್ ಏನಾಗ್ತದೆ, ಸರಿಯಾಗಿ ನಡೀತದೆ. ಪ್ಲೇನ್ ಬನನೆ ಕೆ ಬಾದ್ ಫಿರ್ ಪ್ಲ್ಯಾನ್ ಕ್ಯಾ ರಖನಾ ಹೇ ಜಿಸ್ಸೆ ಸದಾ ಸಫಲತಾ ಪ್ರಾಪ್ತ ಹೋ. ಪ್ಲೇನ್ ಆಗಿ ನಂತರ ಪ್ಲ್ಯಾನ್ ಏನು ಮಾಡ್ತೀರಾ, ಅದರಿಂದ ಯಾವಾಗಲೂ ಪ್ರಾಪ್ತ ಆಗ್ತದಾ. ಸೊ ಥೋಡೆ ಮೇ ಸುನಾತೆ ಹೇ ಜೋ ಕಭಿ ಭೂಲೆ ನಹಿ. ಸ್ವಲ್ಪ ಹೇಳ್ತಾರೆ, ಎಂದು ಮರಿಬಾರ್ದು. ಏಕ್ ತೋ ಯಾದ್ ರಖನಾ ಕಿ ಹಮ್ ಸಬ್ ಏಕ್ ಮತ್ ಹೇ. ಒಂದು ನೆನಪಿಟ್ಕೊಡ್ರಿ, ನಾವೆಲ್ಲ ಒಂದೇ ಮತದವರು. ಅರ್ಥಾತ್ ಏಕಕ್ಕೆ ಹಿ ಮತ್ ಪರ್ ಏಕಮತಿ. ಒಬ್ಬ ತಂದೆ ಶಿವಬಾಬಾನ ಮತದ ಪ್ರಕಾರ ನಡೆದ್ರೆ ಎಲ್ಲರ ಬುದ್ಧಿನೂ ಒಂದೇ ಇರ್ತದೆ. दूसरी बात, वाणी में भी सदैव एक का ही नाम बार बार अपने को व दूसरों को स्मृति दिलाना है.
ಮಾತಿನಲ್ಲಿನೂ ಕೂಡ ಯಾವಾಗಲೂ ಒಬ್ಬ ತಂದೆಯ ಹೆಸರನ್ನೇ ಮೇಲಿಂದ ಮೇಲೆ ಹೇಳಬೇಕು, ಆ ಸ್ಮೃತಿಯನ್ನು ತರಿಸ್ಬೇಕು. ಅದಕ್ಕೆ ನಾವೇನು ಮಾಡ್ತಿರ್ತೀವಿ, ಮುರಳಿನಲ್ಲಿ ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ ಅಂತಂದರೆ ಏನಾಗ್ತದೆ, ಶಿವ ತಂದೆ ನೆನಪು ಬರ್ತದೆ. ತೀಸರಿ ಬಾತ್ ಚಲನ್ ಅಥವಾ ಕರ್ಮ ಮೇ ಎಕಾನಮಿ ಹೋ. ಮೂರನೇ ಮಾತು ಏನು ಅಂತಂದರೆ, ನಮ್ಮ ಚಾಲ್ ಚಲನ್ ಕರ್ಮಗಳು ಯಾವಾಗಲೂ ಗಳಿಕೆನೇ ಆಗ್ತಿರಬೇಕು ಅಂತಾರೆ ಬಾಬಾ. ನ ಸಿರ್ಫ್ ತನ್ में इकोनॉमी करनी है लेकिन वाणी में भी इकोनॉमी हो, संकल्प में भी इकोनॉमी, समय में भी इकोनॉमी. ಪ್ರತಿಯೊಂದು ಗಳಿಕೆ ಇರಬೇಕು ಅಂತಾರೆ ಬಾಬಾ. ತನದಿಂದ ಸೇವೆ ಮಾಡಿದ್ದು ಅದು ಕೂಡ ಗಳಿಕೆ ಆಗಬೇಕು. ಮಾತುಗಳು, ಪ್ರತಿಯೊಂದು ಮಾತು ಜ್ಞಾನದ ಮಾತಿದ್ರೆ ಏನಾಗ್ತದೆ, ಅದನ್ನು ಗಳಿಕೆ. ಸಂಕಲ್ಪನೂ ಏನು ಸಂಕಲ್ಪ ಮಾಡಂತ ಹೇಳಿದ್ದಾರೆ ಬಾಬಾ, ಅದನ್ನೇ ಮಾಡಬೇಕು, ಅದು ಗಳಿಕೆ. ಸಮಯ ಅಂತಂದರೆ ಪ್ರತಿ ಕ್ಷಣನ ಪರಮಾತ್ಮನ ನೆನಪಿನಲ್ಲಿದ್ದರೆ ಆ ಸಮಯದ ಗಳಿಕೆನೂ ಆಗ್ತದೆ. तो ಚಲನ್ ಮೇ ಸಭೀ ಪ್ರಕಾರ ಕಿ ಇಕಾನಮಿ ಹೋ. ಪ್ರತಿಯೊಂದು ಚಲನೆಯಲ್ಲಿ ನಿಮ್ಮದೇನಿರಬೇಕು, ಗಳಿಕೆ ಆಗ್ತಿರಬೇಕು. यह तीनों ही बातें एकमति, एक का नाम अर्थात इकोनॉमी और फिर एक नामी और फिर इकोनॉमी. ಬಾಬಾ ಹೇಳ್ತಾರೆ, ಮೂರು ಮಾತುಗಳಲ್ಲಿ ನಿಮ್ಮದೇನಿರಬೇಕು, ಇಕಾನಮಿ ಇರಬೇಕು. ಏನು? ಏಕಮತಿ, ಒಂದೇ ಬುದ್ಧಿ, ಏಕ್ ನಾಮ್, ಒಂದೇ ಹೆಸರು, ಏಕ್ ನಾಮಿ. ಇಷ್ಟಿದ್ರೆ ನೀವೇನಾಗ್ತೀರಾ, ಇಕಾನಮಿ ಆಗ್ತೀರಾ. यह तीनों ही बातें सदैव स्मृति में रख फिर कदम उठाना व संकल्प को वाणी में लाना. ಏನು ಮೂರು ಮಾತು? ಏಕಮತಿ, ಏಕ್ ನಾಮ್, ಏಕ್ ನಾಮಿ. ಮೂರು ಮಾತುಗಳನ್ನು ನೆನಪಿಟ್ಕೊಂಡ್ರೆ ನಿಮ್ದೇನಾಗ್ತದೆ, ಎಕಾನಮಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. कोई भी लेन देन करते हो तो उसी समय एक स्लोगन याद रखना है. ಏನಾದರೂ ಕೊಡೋ ತಗೊಳ್ಳೋ ವ್ಯವಹಾರ ಇದ್ದಾಗ ಆ ಸಮಯದಲ್ಲಿ ಒಂದು ಸ್ಲೋಗನ್ ನೆನಪಿಟ್ಕೊಳ್ಬೇಕು, ಬಾಲಕ್ ಸೋ ಮಾಲಿಕ್. जिस समय विचारों को देते हो तो मालिक बनकर देना चाहिए. ಯಾವಾಗ ನೀವು ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತೀರಾ, ಹೇಳ್ತೀರಾ, ಆವಾಗ ಮಾಲೀಕ ಆಗಬೇಕು. ಲೇಕಿನ್ ಜಿಸ್ ಸಮಯ ಫೈನಲ್ ಹೋತಾ ಹೇ ಉಸ್ ಸಮಯ ಫಿರ್ ಬಾಲಕ್ ಬನ್ ಜಾನಾ. ನೀವೇನು ಸಜೆಷನ್ ಕೊಡ್ತೀರೋ, ನಿಮ್ಮ ವಿಚಾರಗಳನ್ನು ಹೇಳ್ತೀರೋ, ಅದು ಫೈನಲ್ ಆಯಿತು ಅಂತಂದರೆ ಅವಾಗ ಏನಾಗ್ಬಿಡಬೇಕು, ಬಾಲಕ ಆಗಿಬಿಡಬೇಕು. ಸಿರ್ಫ್ ಮಾಲಿಕ್ ಪನಾ ಭೀ ನಹಿ, ಸಿರ್ಫ್ ಬಾಲಕ್ ಪನಾ ಭೀ ನಹಿ. ಯಾವಾಗಲೂ ಮಾಲೀಕನೇ ಆಗೋದಿಲ್ಲ, ಯಾವಾಗಲೂ ಬಾಲಕನೇ ಆಗೋದಿಲ್ಲ. ಸಮಯಕ್ಕನುಸಾರವಾಗಿ ಯಾವಾಗ ಮಾಲೀಕ ಆಗಬೇಕು, ಯಾವಾಗ ಬಾಲಕ ಆಗಬೇಕು ಅಂತ ಗೊತ್ತಿರಬೇಕು ಅಂತಾರೆ ಬಾಬಾ. ಜಿಸ್ ಸಮಯ ಜೋ ಕರ್ಮ ಕರ್ನಾ ಹೇ ಉಸ್ ಸಮಯ ವಹಿ ಸ್ಥಿತಿ ಹೋನಿ ಚಾಹಿಯೇ. ಯಾವ ಸಮಯದಲ್ಲಿ ಯಾವ ಕರ್ಮ ಮಾಡ್ತಿರೋ ಆ ಸಮಯದಲ್ಲಿ ಅದೇ ಸ್ಥಿತಿ ಇರಬೇಕು. ಬಾಲಕ ಆಗಬೇಕಾದ್ರೆ ಬಾಲಕ ಆಗಬೇಕು, ಮಾಲೀಕ ಆಗಬೇಕಾದ್ರೆ ಮಾಲೀಕ ಆಗಬೇಕು. और जब भी अन्य आत्माओं की सर्विस करते हो तो सदैव यह भी ध्यान में रखो कि दूसरे की सर्विस के साथ साथ अपनी सर्विस भी करनी है. ಬಾಬಾ ಹೇಳ್ತಾರೆ, ಯಾವಾಗ ನೀವು ಬೇರೆಯವ ಆತ್ಮಗಳ ಸೇವೆ ಮಾಡ್ತಾ ಹೋಗ್ತೀರೋ ಯಾವಾಗಲೂ ನೀವು ಇದೇ ಗಮನದಲ್ಲಿ ಇಟ್ಕೊಳ್ಬೇಕು, ಬೇರೆಯವರ ಸರ್ವಿಸ್ನ ಜೊತೆಗೆ ನಿಮ್ಮ ಸರ್ವಿಸು ಆಗ್ತಿರಬೇಕು, ಇದು ಲಕ್ಷ್ಯದಲ್ಲಿ ಇಟ್ಕೋಬೇಕು ಅಂತಿರ್ತಾರೆ ಬಾಬಾ. ಆತ್ಮಿಕ ಸ್ಥಿತಿ ಮೇ ಅಪನೆ ಕೋ ಸ್ಥಿತ ರಖನಾ. ಆತ್ಮಿಕ ಸ್ಥಿತಿನಲ್ಲಿ ತಮ್ಮನ್ನು ತಾವು ಸ್ಥಿತ ಆಗಿ, ಯಹ ಹೇ ಅಪ್ನಿ ಸರ್ವಿಸ್. ನನ್ನ ಸೇವೆ ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ, ನಾನು ಯಾವಾಗಲೂ ಆತ್ಮಿಕ ಸ್ಥಿತಿನಲ್ಲಿ ಸ್ಥಿತ ಇರಬೇಕು, ಇದು ನನ್ನ ಸರ್ವಿಸ್. ಪಹಲೆ ಯಹ ಚೆಕ್ ಕರೋ ಕಿ ಅಪ್ನಿ ಸರ್ವಿಸ್ ಭಿ ಚಲ್ ರಹಿ ಹೇ. ಬೇರೆಯವರ ಸರ್ವಿಸ್ ಮಾಡೋಕ್ಕಿಂತ ಮುಂಚೆ ಮೊದಲು ನನ್ನ ಸರ್ವಿಸ್, ನನ್ನ ಮೇಲಿನ ಸೇವೆ ನಡೀತಿದೆ ಏನು. ನನ್ನ ಸೇವೆ ಅಂದರೆ ಏನು ಹೇಳಿದ್ರು ಬಾಬಾ, ಆತ್ಮಿಕ ಸ್ಥಿತಿನಲ್ಲಿ ಇರೋದೇ ನನ್ನ ಸೇವೆ. ಅಪ್ನಿ ಸರ್ವಿಸ್ ನಹಿ ಹೋತಿ ತೋ ದೂಸರೋं की सर्विस में सफलता नहीं होगी. ನಾವು ಬೇರೆಯವರ ಸೇವೆ ಮಾಡಬೇಕು ಅಂದರೆ ಫಸ್ಟ್ ನಾನೇನಿರಬೇಕು, ಆತ್ಮಿಕ ಸ್ಥಿತಿನಲ್ಲಿರಬೇಕು. ಅದು ನನ್ನ ಸೇವೆನೂ ಹೌದು. ಈ ಸ್ಥಿತಿ, ಈ ಸೇವೆ ಇನ್ನೊಬ್ಬರ ಸೇವೆಯಲ್ಲಿನೂ ಕೂಡ ಭಾಳ ಏನಾಗುತ್ತೆ, ಹೆಲ್ಪ್ ಆಗ್ತದೆ, ಸಫಲತೆ ಸಿಗ್ತದೆ. इसलिए जैसे दूसरों को सुनाते हो ना कि बाप की याद अर्थात अपनी याद व अपनी याद अर्थात बाप की याद.
ಬಾಬಾ ಹೇಳ್ತಾರೆ. ಆದ್ದರಿಂದ ಬೇರೆಯವರಿಗೆ ಹೇಳ್ತಾ ಇರ್ತೀರಿ. ಏನು ಅಂತಂದರೆ ಬಾಪ್ ಕಿ ಯಾದ್, ತಂದೆಯ ನೆನಪು. ಅದರ ಅರ್ಥ ಏನು? ನನ್ನ ನೆನಪು. ನನ್ನ ನೆನಪು ಅಂತಂದರೆ ಮೇ ಕೌನ್ ಹೂ. ಬಾಬಾ ನೆನಪು ಮಾಡೋಕ್ಕಿಂತ ಮುಂಚೆ ನಾನು ಯಾರು ಅಂತ ನೆನಪು ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಅರ್ಥಾತ್ ಅಪ್ನಿ ಯಾದ್ ಅಪ್ನಿ ಯಾದ್ ಅರ್ಥಾತ್ ಬಾಪ್ ಕಿ ಯಾದ್. ನಾನು ಆತ್ಮ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನನ್ನ ತಂದೆ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಬಾಬಾ, ನನ್ನ ನೆನಪೇ ಬಾಬಾ ನೆನಪು. ಬಾಬಾ ನೆನಪು ಅಂದರೆ ನನ್ನ ನೆನಪು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ ರೀತಿ ಸೆ ದೂಸರೋं की सर्विस अर्थात अपनी सर्विस यह भी स्मृति में रखना है. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದೇ ಥರ ಹೇಗೆ ನನ್ನ ನೆನಪಂದರೆ ಬಾಬಾ ನೆನಪು, ಬಾಬಾ ನೆನಪಂದರೆ ನನ್ನ ನೆನಪು ಅಂತ ಹೇಗಿದೆಯೋ ಹಾಗೆಯೇ ಬೇರೆಯವರ ಸೇವೆ ಅಂದ್ರೇನು? ನನ್ನ ಸೇವೆ ಅಂತ ಇರಬೇಕು ತಲೆಯಲ್ಲಿ ಅಂತಾರೆ ಬಾಬಾ. ಯಹ ಭೀ ಸ್ಮೃತಿ ರಖನಾ, ಇದು ಬುದ್ಧಿನಲ್ಲಿರಬೇಕು. जब कोई भी सर्विस पर जाते हैं तो सदैव ऐसे समझो कि सर्विस के साथ साथ अपने भी पुराने संस्कार का ಅಂತಿಮ ಸಂಸ್ಕಾರ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಯಾವಾಗ ನೀವು ಸರ್ವೀಸ್ನಲ್ಲಿ ಹೋಗ್ತೀರೋ ಯಾವಾಗಲೂ ತಿಳ್ಕೊಳ್ಳಿ, ಈ ಸೇವೆಯ ಜೊತೆಗೆ ನನ್ನ ಹಳೆಯ ಸಂಸ್ಕಾರಗಳ ಕೂಡ ಅಂತಿಮ ಸಂಸ್ಕಾರ ಆಗ್ತದೆ. ನನ್ನ ಹಳೆಯ ಸಂಸ್ಕಾರಗಳು ಕೂಡ ಏನಾಗ್ತದೆ? ಭಸ್ಮ ಆಗ್ತವೆ. ಜಿತನಾ ಸಂಸ್ಕಾರೋं का ಸಂಸ್ಕಾರ ಕರೆಂಗೆ ಉತನಾ ಹಿ ಸತ್ಕಾರ ಮಿಲೇಗಾ. ಎಷ್ಟೆಷ್ಟು ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮಗೆ ಸತ್ಕಾರ ಸಿಗ್ತದೆ. ಸಭಿ ಆತ್ಮಾಯೇ ಆಪ್ಗೆ ಆಗೆ ಮನಸ್ಸೆ ನಮಸ್ಕಾರ ಕರೆಂಗಿ. ಎಷ್ಟೆಷ್ಟು ನೀವು ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡ್ತೀರಿ, ಹೊಸ ಸಂಸ್ಕಾರಗಳಂದರೆ ನಿಜವಾದ ಸಂಸ್ಕಾರಗಳನ್ನು ಜಾಗೃತ ಮಾಡ್ಕೊಳ್ತೀರೋ ಅಷ್ಟು ಎಲ್ಲ ಆತ್ಮಗಳು ಮನಸ್ಸಿನಿಂದ ನಿಮಗೇನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಏಕ್ ಹೋತಾ ಹೇ ಹಾಥೋಂ ಸೆ ನಮಸ್ಕಾರ ಕರ್ನಾ, ದೂಸರಾ ಹೋತಾ ಹೇ ಮನ್ ಸೆ. ಒಂದು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡೋದಾಗಿದೆ, ಇನ್ನೊಂದು ಮನಸ್ಸಿನಿಂದ ನಮಸ್ಕಾರ ಮಾಡೋದು. ಮನ್ ಹಿ ಮನ್ ಮೇ ಗುಣ್ ಗಾತೆ ರಹೆ. ಅವ್ರು ಏನು ಮಾಡ್ತಾರೆ? ನಮ್ಮನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲೇ ಅವರು ನಮ್ಮ ಗುಣ ಗಾನ ಮಾಡ್ತಾರೆ. जैसे भक्ति भी एक तो बाहर की होती है, दूसरी होती है मानसिक. ಭಕ್ತಿನೂ ಕೂಡ ಹೊರಗಡೆ ತೋರಿಸೋ ಭಕ್ತಿನೂ ಇರ್ತದೆ, ಮಾನಸಿಕ ಭಕ್ತಿನೂ ಇರ್ತದೆ. ಕೆಲವರು ಹಾಡು ಹೇಳ್ತಾ ದೇವರನ್ನು ನೆನಪು ಮಾಡ್ತಾರೆ, ದೇವಿ ದೇವತೆಗಳನ್ನು ನೆನಪು ಮಾಡ್ತಾರೆ. ಇನ್ನು ಕೆಲವರು ಶಾಂತವಾಗಿ ಒಳಗೆ ನೆನಪು ಮಾಡ್ತಾರೆ. ತೋ ಬಾಹರ್ ಸೆ ನಮಸ್ಕಾರ ಕರ್ನಾ ಯಹ ಕೋಯಿ ಬಡಿ ಬಾತ್ ನಹಿ ಹೈ. ಹೊರಗಿನಿಂದ ನಮಸ್ಕಾರ ಮಾಡೋದೇನು ದೊಡ್ಡದಲ್ಲ. लेकिन मन से नमस्कार करेंगे, गुण गाएंगे बाप के कि इन्हों को बनाने वाला कौन. ಬಾಬಾ ಹೇಳ್ತಾರೆ, ಆದರೆ ಮನಸ್ಸಿನಿಂದ ನಮಸ್ಕಾರ ಮಾಡೋದು, ಗುಣಗಳನ್ನು ಗಾಯನ ಮಾಡೋದು ತಂದೆ. ಬಾಬಾ ಹೇಳ್ತಾರೆ, ಗುಣ ಗಾಯಂಗೆ ಬಾಪ್ಗೆ ಇನ್ಹೋಂ ಕೋ ಬನಾನೆ ವಾಲಾ ಕೌನ್. ಇವ್ರನ್ನೆಲ್ಲ ಮಾಡಿದವರು ಯಾರು? दूसरा जो उन्हों के अपने दृढ़ विचार हैं उनको भी आपके सुनाए हुए श्रेष्ठ विचारों के आगे झुका देंगे. ಎರಡನೇದಾಗಿದೆ, जो उन्हों के अपने दृढ़ विचार, ತಮ್ಮ ದೃಢ ವಿಚಾರಗಳನ್ನು ಉನ್ಕೋ ಭೀ ಆಪ್ಗೆ ಸುನಾಯೆ, ಅವರು ತಮ್ಮದು ಹೇಳಿದರೆ ಶ್ರೇಷ್ಠ ವಿಚಾರಗಳ ಮುಂದೆ ಏನಾಗ್ಬಿಡ್ತದೆ? ಅವರು ಝುಕಾದೇಂಗೆ, ನಮಸ್ಕಾರ ಮಾಡ್ತಾರೆ, ತಲೆ ಬಾಗ್ತಾರೆ. ಮನಸ್ಸೇ ನಮಸ್ಕಾರ ಕರೆ ಯಹ ಪುರುಷಾರ್ಥ ಕರ್ನ. ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು ಅಂದರೆ ಇದಕ್ಕೂ ನಮ್ಮ ಪುರುಷಾರ್ಥ ಬೇಕು ಅಂತಾರೆ ಬಾಬಾ. ಬಾಹರ್ ಕೆ ಭಕ್ತ ನಹಿ ಬನಾನಾ ಹೇ, ಲೇಕಿನ್ ಮಾನಸಿಕ ನಮಸ್ಕಾರ ಕರ್ನೆ ವಾಲೆ ಬನಾನೆ ಹೇ. ಎಲ್ಲರೂ ಮೂರ್ತಿ ನೋಡಿ ನಮಸ್ಕಾರ ಮಾಡೋದು, ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಂಥೇಳಿ ನಮಸ್ಕಾರ ಮಾಡುವಂಗೆ ನಾವಿರಬಾರದು. ಅವರು ಮನಸ್ಸಿನಿಂದ ನಮಗೆ ನಮಸ್ಕಾರ ಮಾಡುವ ಹಾಗೆ ನಮ್ಮ ಸ್ಥಿತಿ ಇರಬೇಕು ಅಂತಾರೆ ಬಾಬಾ. ಲೇಕಿನ್ ಮಾನಸಿಕ ನಮಸ್ಕಾರ ಕರ್ನೆ ವಾಲೆ ಬನಾನೆ ಹೇ ವಹಿ ಭಕ್ತ ಬದಲ್ ಕರ್ ಜ್ಞಾನಿ ಬನ್ ಜಾಯೆ. ಬಾಬಾ ಹೇಳ್ತಾರೆ, ಯಾರು ಮಾನಸಿಕ ನಮಸ್ಕಾರ ಮಾಡ್ತಾರೋ ಅವರೇ ಭಕ್ತರಾಗಿ ಜ್ಞಾನಿ ಆಗಿಬಿಡ್ತಾರೆ. जितना जितना बुद्धि को सदैव स्वच्छ अर्थात एक की याद में अर्पण करेंगे उतना ही स्वयं दर्पण बन जाएंगे. ಎಷ್ಟೆಷ್ಟು ಬುದ್ಧಿಯನ್ನು ಯಾವಾಗಲೂ ಸ್ವಚ್ಛ ಮಾಡ್ಕೊಳ್ತಾ ನೆನಪಿನಲ್ಲಿ ಬಾಬಾರಿಗೆ ಅರ್ಪಣ ಆಗ್ತಾ ಇದ್ದರೆ ನೀವೇ ಏನಾಗ್ಬಿಡ್ತೀರಾ? ಕನ್ನಡಿ ಆಗಿಬಿಡ್ತೀರಾ. दर्पण के सामने आने से न चाहते हुए भी अपना स्वरूप दिखाई देता है.
ದರ್ಪಣ ಎದುರುಗಡೆ ಹೋಗೋದರಿಂದ ನೀವು ಬೇಡಂತಂದ್ರೂ ನಿಮ್ಮ ಮುಖ ಆ ದರ್ಪಣದಲ್ಲಿ ಕಾಣಿಸ್ಬಿಡ್ತದೆ, ನಿಮಗೆ ಕಾಣಿಸ್ತದೆ. इस रीति से जब सदैव एक की याद में बुद्धि को अर्पण रखेंगे तो आप चैतन्य दर्पण बन जाएंगे. ಈ ರೀತಿಯಿಂದ ಯಾವಾಗಲೂ ಒಬ್ಬ ತಂದೆಯ ನೆನಪಿನಲ್ಲಿದ್ದುಕೊಂಡು ಬುದ್ಧಿಯನ್ನು ಬಾಬಾರವ್ರಿಗೆ ಸಮರ್ಪಣೆ ಮಾಡಿದ್ದೇ ಆದರೆ ತಾವು ಚೈತನ್ಯ ಕನ್ನಡಿ ಆಗಿಬಿಡ್ತೀರಾ. ಅಂದರೆ ನಿಮ್ಮ ಎದುರುಗಡೆ ಅವ್ರು ಬಂದ ತಕ್ಷಣ ಅವರ ತಪ್ಪುಗಳೆಲ್ಲ ಅವ್ರಿಗೆ ಅರಿವಾಗ್ಬಿಡ್ತದೆ. ಜೋ ಭೀ ಸಾಮನೆ ಆಯೆಂಗೆ ವಹ ಅಪನಾ ಸಾಕ್ಷಾತ್ಕಾರ ವ ಅಪನೇ ಸ್ವರೂಪ ಕೋ ಸಹಜ ಅನುಭವ ಕರ್ತೆ ಜಾಯೆಂಗೆ. ನಿಮ್ಮ ಎದುರುಗಡೆ ಬಂದ ತಕ್ಷಣ ಅವ್ರಿಗೆ ಅವ್ರದ್ದೇ ಸಾಕ್ಷಾತ್ಕಾರ ಆಗಿಬಿಡ್ತದೆ, ಅವ್ರ ಸ್ವರೂಪ ಕಾಣಿಸ್ತದೆ, ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ದರ್ಪಣ್ ಬನನಾ ಜಿಸಸೆ ಸ್ವತಃ ಹಿ ಸಾಕ್ಷಾತ್ಕಾರ ಹೋ ಜಾಯೆ. ಅದಕ್ಕಾಗಿ ನೀವೇನಾಗಬೇಕು, ಕನ್ನಡಿ ಆಗಬೇಕು, ಅದರಿಂದ ಸ್ವತಃ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಯಹ ಅಚ್ಚಾ ಹೇನಾ, ಇದು ಚಲೋ ಐತಲ್ಲ. ಬಾಬಾ ಹೇಳ್ತಾರೆ, दूर से ही मालूम पड़ता है न कि कोई सर्च लाइट है. दूरिंದ ಕಾಣಿಸ್ತದೆ ನೀವೇನು सर्च लाइट ಹಾಕಿದ್ದು ಅವ್ರಿಗೆ. भले कहाँ भी कितने भी बड़े संगठन में हो, लेकिन संगठन के बीच में दूर से ही मालूम पड़े कि यह सर्च लाइट है, अर्थात मार्ग दिखाते रहें. ಇಂಥ ಒಂದು ದೊಡ್ಡ ಸಂಘಟನೆಯ ನಡುವೆ ನೀವು ಕೂತಿದ್ರೂ ಕೂಡ ನಿಮ್ಮದು ಅವ್ರಿಗೆ ಕಾಣಿಸ್ಬಿಡ್ತದೆ, ಇವರು ಏನಾಗಿದ್ದಾರೆ, ನಮಗೆ ಮಾರ್ಗವನ್ನು ತೋರಿಸುವಂಥವರಾಗಿದ್ದಾರೆ. आप लोग नॉलेज और याद की सर्च लाइट द्वारा मार्ग दिखलाने वाले सर्च लाइट हो. ಬಾಬಾ ಹೇಳ್ತಾರೆ, ತಾವೆಲ್ಲ ಜ್ಞಾನ ಮತ್ತು ನೆನಪಿನ ಸರ್ಚ್ ಲೈಟ್ ಮುಖಾಂತರ ಮಾರ್ಗವನ್ನು ತೋರಿಸುವಂತಹ ಸರ್ಚ್ ಲೈಟ್ ಅಂದರೆ ಬೆಳಕು ನೀವು ಅಂತ ಹೇಳ್ತಾರೆ ಬಾಬಾ. और जब दृढ़ संकल्प करके जाते हैं तो संकल्प से स्वरूप बन ही जाएंगे. ಮತ್ತು ಹೇಳ್ತಾರೆ ಬಾಬಾ, ಯಾವಾಗ ದೃಢ ಸಂಕಲ್ಪ ಮಾಡಿ ಹೋಗ್ತೀರೋ ಸಂಕಲ್ಪದಿಂದ ಸ್ವರೂಪ ಆಗಿಬಿಡ್ತೀರಾ. ಸಂಕಲ್ಪ ಹೈ ಕಿ ಹಮ್ ವಿಜಯಿ ರತನ್ ಹೇ. ಸಂಕಲ್ಪ ಏನಾಗಿದೆ, ನಾವು ವಿಜಯಿ ರತ್ನ ಆಗಿದ್ದೀವಿ. ತೋ ಸ್ವರೂಪ ಹಿ ವಿಜಯ ಕಾ ಹಿ ಬನ್ ಜಾತಾ ಹೈ. ನಿಮ್ಮ ಸ್ವರೂಪನೇ ಏನಾಗ್ತದೆ, ವಿಜಯ ಆಗ್ಬಿಡ್ತದೆ. ವಾಣಿ ಅವ್ರ ಕರ್ಮ ಐಸೆ ಹಿ ಚಲ್ತೆ ಹೇ. ವಾಣಿ ಮತ್ತು ಕರ್ಮ ಹೀಗೇನೆ ನಡೀತಾ ಹೋಗ್ತದೆ. ಸಂಕಲ್ಪ ಕೆ ಆಧಾರ ಸೆ ವಿಜಯ್ ಕರ್ಮ ಮೇ ಭರಿ ಹುಯಿ ಹೇ. ನಮ್ಮ ಸಂಕಲ್ಪಗಳ ಆಧಾರದಿಂದನೇ ವಿಜಯ ಏನಂಗಾಗ್ತದೆ, ಕರ್ಮದಲ್ಲಿ ಬರ್ತದೆ. ವಿಜಯ್ ಕಾ ತಿಲಕ್ ಸರ್ವಿಸೇಬಲ್ ಆತ್ಮಾಂಕೋ ಲಗಾ ಹುವಾ ಹೇ. ಬಾಬಾ ಆಲ್ರೆಡಿ ಏನು ಮಾಡಿಬಿಟ್ಟಿದ್ದಾರೆ, ವಿಜಯದ ತಿಲಕ ಹಚ್ಚಿಬಿಟ್ಟಿದ್ದಾರೆ. ಯಾರಿಗೆ, ಸರ್ವಿಸೇಬಲ್ ಮಕ್ಕಳಿಗೆ. ಸರ್ವೀಸ್ ಅರ್ಥಾತ್ ವಿಜಯ ಕಾ ತಿಲಕ್ ಲಗಾ ಹೇ. ಸೇವೆ ಅಂದ್ರೇ ವಿಜಯದ ತಿಲಕ ಹಚ್ಚಿಬಿಟ್ಟಿದ್ದಾರೆ. यह सर्विसेबल ग्रुप जा रहा है ना, जिसका एक सेकेंड व एक संकल्प भी सर्विस के सिवाय न हो, वह है सर्विसेबल ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सर्विसेबल ग्रुप ಇದೆ, खास सर्विस पर जाते हैं तो अपने ऊपर भी खास ध्यान देना होता है. ಬಾಬಾ ಹೇಳ್ತಾರೆ, ಸರ್ವಿಸೇಬಲ್ ಮಕ್ಕಳು ಸೇವೆ ಇಲ್ಲದೆ ಅವರು ಇರೋದೇ ಇಲ್ಲ. ಖಾಸಾಗಿ ನೀವು ಸರ್ವಿಸ್ಗೆ ಹೋಗಬೇಕಾದ್ರೆ ನಿಮ್ಮ ಮೇಲೆ ನಿಮಗೆ ಗಮನ ಇರಬೇಕು. ಯಹ ಸಾಧಾರಣ ಸರ್ವಿಸ್ ನಹಿ ಹೇ ಲೇಕಿನ್ ವಿಶೇಷ ಸರ್ವಿಸ್ ಹೇ. ಇದು ಅಂತಿಂಥ ಸಾಧಾರಣ ಸೇವೆ ಅಲ್ಲ, ಇದು ವಿಶೇಷವಾದ ಸೇವೆ. ಸಾಧಾರಣ ಸರ್ವಿಸ್ ಕರ್ತೆ ಹೋ ತೋ ಸಾಧಾರಣ ಸ್ಮೃತಿ ರಹತಿ ಹೇ. ಸಾಧಾರಣ ಸೇವೆ ಮಾಡ್ತೀವಿ ಅಂದರೆ ಸ್ಮೃತಿನೂ ಸಾಧಾರಣ ಆಗಿಬಿಡ್ತದೆ. जब कोई भी विशेष कार्य करना होता है तो विशेष याद रहती है. ಯಾವುದೇ ಒಂದು ವಿಶೇಷ ಕಾರ್ಯವನ್ನು ಮಾಡಬೇಕಾದ್ರೆ ವಿಶೇಷವಾದ ನೆನಪಿರ್ತದೆ. तो ಸಾಧಾರಣ ಸ್ಮೃತಿ ಮೇ ನಹಿ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಮಾಡಬೇಕು ಅಂದರೆ ಸ್ಮೃತಿ ಸಾಧಾರಣ ಇರೋ ಹಾಗಿಲ್ಲ, ಲೇಕಿನ್ पावरफुल स्मृति में रहना है. सदैव पावरफुल स्मृति में रहने से वायुमंडल पावरफुल रहेगा. ಯಾಕೆ ಬಾಬಾ ಹೇಳ್ತಾರೆ ಪವರ್ಫುಲ್ ಇರಬೇಕು ಅಂತಂದರೆ, ಅದರಿಂದ ವಾಯುಮಂಡಲನೂ ಕೂಡ ಏನಾಗ್ತದೆ, ಪವರ್ಫುಲ್ ಆಗ್ತದೆ. पावरफुल वायुमंडल होने के कारण कोई भी आत्मा इस वायुमंडल से निकल नहीं पाएंगे. पावरफुल ಶಕ್ತಿಯುತ ವಾಯುಮಂಡಲ ಇರುವುದರ ಕಾರಣ ಯಾವುದೇ ಆತ್ಮ ಈ ವಾಯುಮಂಡಲದಿಂದ ಹೋಗೋದಿಲ್ಲ. ತಬ್ ಹಿ ಸೇವಾ ಸಫಲತಾ ಹೋಗಿ, ಆಗ ಸೇವೆ ಸಫಲತೆ ಆಗ್ತದೆ. सदैव एक दो के विचारों को सत्कार देकर स्वीकार करना है. ಮತ್ತು ಹೇಳ್ತಾರೆ ಬಾಬಾ, ಯಾರೇನಾದರೂ ಯಾವುದೇ ವಿಚಾರಗಳನ್ನು ಹೇಳಿದರೆ
ಮೊದಲು ಅವುಗಳನ್ನು ಸ್ವೀಕಾರ ಮಾಡಿ ಸತ್ಕಾರ ಮಾಡಿ तो फिर ಮಾನಸಿಕ ನಮಸ್ಕಾರ ಸಹಜ ಕರೆಂಗೆ. ಆವಾಗ ಅವರು ಆಟೋಮೆಟಿಕ್ಕಾಗಿ ನಿಮಗೆ ನಮಸ್ಕಾರ ಮಾಡ್ತಾರೆ. ಸದೈವ್ ಹಾಜಿ ಹಾಜಿ ಕಾ ಪಾಠ ಪಕ್ಕಾ ಕರ್ನಾ. जितना हाजी हाजी करेंगे उतना ही सभी जय जयकार करेंगे. ಎಷ್ಟು ನೀವು ಹೌದು ಹೌದು ಅಂತ ಹೇಳ್ತಾ ಹೋಗ್ತಿರೋ ಅಷ್ಟು ನಿಮ್ಮದು ಜಯ ಜಯಕಾರ ಆಗ್ತದೆ. आप अपने शक्ति स्वरूप की व पांडव स्वरूप की प्रत्यक्षता करने के लिए जा रहे हो ना. ಈಗ ನೀವು ತಮ್ಮ ಶಕ್ತಿ ಸ್ವರೂಪ ಪಾಂಡವ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಮಾಡಕ್ಕೆ ಹೋಗ್ತಾ ಇದ್ದೀರಿ. अश्वचक्र लगाकर आत्माओं को यज्ञ में स्वाहा कराने लिए जा रहे हो. ಸ್ವಯಂ तो स्वाहा हो ही चुके हो. ಬಾಬಾ ಹೇಳ್ತಾರೆ ಸ್ವಯಂ ಅಂತೂ ಸ್ವಾಹ ಆಗಿದ್ದೀರಾ. ಈ ಚಕ್ರ ಅಶ್ವಚಕ್ರವನ್ನು ಹಾಕಿ ಆತ್ಮಗಳ ಯಜ್ಞದಲ್ಲಿ ಸ್ವಾಹ ಮಾಡಬೇಕು ಅಂತಾರೆ ಬಾಬಾ. ಏಕ್ದಮ್ ಪ್ಲೇನ್ ಬನನಾ ಹೇ, ಬಹಳಷ್ಟು ಪ್ಲೇನ್ ಅಂದರೆ ಸ್ವಚ್ಛ. ಸಾಥ್ ಮೇ ಬೋಜ್ ನಹಿ ಲೇನಾ, ಯಾವುದೇ ಭಾರ ಇಟ್ಕೋಬೇಡಿ. ಪಾಂಡವ್ 5 ಹೇ ಲೇಕಿನ್ ಮತ್ ಏಕ್ ಹೇ. ಪಾಂಡವರು 5 ಬಂದಿರ್ಬೋದು, ಮತ ಮಾತ್ರ ಒಂದೇ. कहते हैं ना कि हम सभी एक हैं, ನಾವೆಲ್ಲ ಒಂದೇ. एक एग्जाम्पल कायम रखने के लिए यह फर्स्ट ग्रुप है. ಇದು ಉದಾಹರಣೆ ಕಾಯಂ ಆಗಿರೋದ್ರ ಸಲುವಾಗಿ ಇದು ಒಂದು ಮೊದಲೇ ಗ್ರೂಪ್. स्मृति स्वरूप की एक दो को हर समय स्मृति दिलाने से एक मत हो जाएंगे. ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ ಆಗಿಬಿಟ್ರೆ ಒಬ್ಬರನ್ನು ಇಬ್ಬರನ್ನು ಎಲ್ಲರನ್ನು ಹರ್ ಸಮಯ ಪ್ರತಿ ಸಮಯದಲ್ಲಿ ಸ್ಮೃತಿ ಕೊಡೋದ್ರಿಂದ ಒಂದೇ ಮತದವ್ರು ಆಗ್ತೀರಾ ಅಂತಾರೆ ಬಾಬಾ. 5 पांडवों की एक मत की विशेषता भी है और हर एक की अपनी अपनी विशेषता भी है. ಬಾಬಾ ಹೇಳ್ತಾರೆ ಎಲ್ಲರ ವಿಶೇಷತೆಗಳು ಬೇರೆ ಬೇರೆ ಇದ್ದರೂ ಕೂಡ ಮತ ಮಾತ್ರ ಏನಾಗಿದೆ ಒಂದೇ ಆಗಿದೆ. ಹರ್ ಏಕ್ ಕಿ ಅಪ್ನಿ ವಿಶೇಷತಾ ಕೌನ್ ಸಿ ಹೈ. ಜೈಸೆ 4 ಮಾಸ್ಕಿಟರ್ಸ್ ಅಂತಾರೆ ಬಾಬಾ ಹೇಳ್ತಾರೆ. 4 बंदूकधारी फौजी का सुनाते हैं तो एक दो में मिलजुल कर हर कार्य को सफल बनाना है. हर एक अपने ऊपर विशेष एक ड्यूटी ले. ಬಾಬಾ ಹೇಳ್ತಾರೆ ಎಲ್ಲರೂ ಒಟ್ಟಾಗಿ ಕಾರ್ಯವನ್ನು ಸಫಲ ಮಾಡಬೇಕಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ವಿಶೇಷ ಡ್ಯೂಟಿ ಆಗಿದೆ. ಹರ್ ಏಕ್ ಅಪನೆ ವಿಶೇಷ ಕಾರ್ಯ ಕಿ ಜಿಮ್ಮೆವಾರಿ ಸುನಾओ. संकट में होते हुए भी अपनी विशेषता का सहयोग देने से सहज होता है. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರದು ವಿಶೇಷ ಕಾರ್ಯ ಏನು ಜಿಮ್ಮೆವಾರಿ ಇದೆ ಅಂತ ಹೇಳ್ತಾರೆ ಬಾಬಾ. ಏಕೇಕ್ ಪಾಂಡವ್ ಕ್ಯಾ ವಿಶೇಷತಾ ದಿಖಾಯಂಗೆ. ಒಬ್ಬೊಬ್ಬರು ಪಾಂಡವರು ಏನು ವಿಶೇಷತೆಯನ್ನು ತೋರಿಸ್ತೀರಾ. ಆತ್ಮಕ್ಕೆ ನಾತೆ ತೋ ಸಭಿ ಪಾಂಡವ್ ಹೋ ಅವ್ರ ಶಕ್ತಿಯಾ ಭಿ ಹೋ. ಆತ್ಮ ಅಂತ ತಿಳ್ಕೊಂಡಾಗ ನೀವೆಲ್ಲ ಪಾಂಡವರಾಗಿದ್ದೀರಾ ಮತ್ತು ಶಕ್ತಿಯರು. अपनी विशेषता का मालूम है. तब विशेषತೆಗಳು ತಮಗೆ ಗೊತ್ತಾ. अपना उमंग उत्साह और एकरस अवस्था सदैव रहे. ತಮ್ಮ ಉಮಂಗ್ ಉತ್ಸಾಹ ಏಕರಸ್ अवस्था ಯಾವಾಗಲೂ ಇದೆಯಾ. कितना भी कोई किन बातों द्वारा आप लोगों को हराने की कोशिश करे. ಬಾಬಾ ಹೇಳ್ತಾರೆ ಕಿತನಾ ಭಿ ಕೋಯಿ ಯಾರು ಬೇಕಾದವರು ಯಾವುದೇ ಮಾತಿನ ಮುಖಾಂತರ ತಮ್ಮನ್ನು ಸೋಲಿಸೋಕ್ಕೆ ಕೋಶಿಶ್ ಪ್ರಯತ್ನ ಮಾಡಿದರೆ लेकिन जब प्रैक्टिकल अनुभवी मूर्त होकर के उनको आत्मिक दृष्टि और पावरफुल स्थिति में स्थित होकर तो शब्द भी पावरफुल बोलेंगे तो वह अपने को कागज़ का शेर समझेंगे. ಬಾಬಾ ಹೇಳ್ತಾರೆ ಅವರೇನೋ ಪ್ರಯತ್ನ ಪಟ್ಟರೂ ಕೂಡ ನೀವೆಲ್ಲ ಪ್ರಾಕ್ಟಿಕಲ್ ಅನುಭವಿ ಮೂರ್ತಾಗಿದ್ದೀರಾ. ಮೊದಲು ಅವ್ರಿಗೆ ಏನಾದರೂ ಹೇಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಆತ್ಮಿಕ ದೃಷ್ಟಿ ಪವರ್ಫುಲ್ ಸ್ಥಿತಿನಲ್ಲಿ ಸ್ಥಿತ ಆಗಿ ಶಬ್ದಗಳನ್ನು ಹೇಳ್ತಾ ಹೋದರೆ ಅವೆಲ್ಲ ಏನಾಗ್ಬಿಡ್ತವೆ, ಪವರ್ಫುಲ್ ಆಗಿಬಿಡ್ತವೆ. जैसे देवियों का दिखाते हैं ना कि सामने असुर विकराल रूप से सामना करने आते हैं लेकिन उन्हों के आगे जैसे बिल्कुल पशु अर्थात ಬೇಸಮಜ್ ಬನ್ ಜಾತೆ ಹೇ. ಹೋಗಿರ್ತಾರೆ, ತೋರಿಸ್ತಾರೆ ದೇವಿ ದೇವತೆಗಳ ಎದುರುಗಡೆ ಯಾರಾದರೂ ಅಸುರ್ ಅಂದರೆ ರಾಕ್ಷಸಿ ವಿಕರಾಲ್ ರೂಪ ಎದುರುಗಡೆ ಬಂತು ಅಂದರೆ ಅವ್ರು ಏನಾಗ್ಬಿಡ್ತಾರೆ, ಬಿಲ್ಕುಲ್ ಪಶು ಆಗಿಬಿಡ್ತಾರೆ. ಅರ್ಥಾತ್ ಏನೂ ಹೊಳಂಗೆ ಇಲ್ಲ ಅಂತಾರೆ ಬಾಬಾ. कितना भी बड़ा समझदार हो लेकिन आपके अनुभवी मूर्त और आत्मिक दृष्टि के सामने बिल्कुल ही अपने को बेसमझ समझेंगे. ನೋಡ್ರಿ ಬಾಬಾ ಹೆಂಗೆ ಹೇಳ್ತಾರೆ, ಮೊದಲು ನೀವು ದೃಷ್ಟಿ ಕೊಡಿ ಎಲ್ಲರಿಗೂ. ಅದಕ್ಕೆ ಬಾಬಾ ಅದನ್ನೇ ಕೆಲಸ ಮಾಡ್ತಾರಲ್ಲ,
ಏನೇನು ಮುರಳಿ ಹೇಳೋಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಎಲ್ಲರಿಗೂ ದೃಷ್ಟಿ ಕೊಟ್ಟು ಆಮೇಲೆ ಮುರಳಿ ಹೇಳಿಸ್ತಾರೆ. ಆವಾಗ ಏನಾಗ್ತದೆ, ಅವರು ಎಲ್ಲ ಕೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಭಲೆ ಆಪ್ಕೆ ಸಾಮನೆ ಕಿತನಾ ಭಿ ರೂಪ ಧಾರಣ ಕರ್ನೆ ಕಿ ಕೋಶಿಶ್ ಕರೆ. ತಮ್ಮ ಎದುರುಗಡೆ ಅವರು ಯಾವುದೋ ರೂಪ ಧಾರಣೆ ಮಾಡ್ಕೊಂಡು ಬರಲಿ, ಶಕ್ತಿಯೋಂಕೆ ಪಾಂವ್ಕೆ ನೀಚೆ ಸದೈವ ಭೈಂಸ್ ದಿಖಾತೆ ಹೇ ಕ್ಯೂ. ಶಕ್ತಿಯರ ಎದುರುಗಡೆ ಯಾವಾಗಲೂ ಏನು ಕಾಣಿಸ್ತಾರೆ, ಎಮ್ಮೆ ತೋರಿಸ್ತಾರಲ್ಲ. ಅಂದರೆ कितना भी कोई अपने को सेंसिबल नॉलेजफुल समझे लेकिन भैंस बिल्कुल बेसमझ होती है. ಎಮ್ಮೆ ಹಾಗೆ ತಲೆ ಕೆಳಗೆ ಮಾಡಿ ಕೂಡ್ತದಲ್ಲ ಕೆಳಗಡೆ, ಹಂಗೆ ನೀವು ಶಕ್ತಿಯರ ಎದುರುಗಡೆ ಕಾಲು ಕೆಳಗಡೆ ಬಂದು ಸುಮ್ಮನೆ ಕೂಡ್ತಾರೆ ಅಂತ ಹೇಳ್ತಾರೆ. ಅವ್ರು ಬೇಕಾದಷ್ಟು ಬುದ್ಧಿವಂತರಿರಲಿ, ಜ್ಞಾನಿಗಳಿರಲಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬನ್ಕರ್ ಏಕ್ ರೂಪ ಆಯೆ ಅವ್ರು ಬನ್ ಜಾಯಂಗೆ ದೂಸರಾ ರೂಪ. ಅವ್ರು ಯಾವುದೋ ಒಂದು ರೂಪದಿಂದ ಬಂದಿರ್ತಾರೆ, ಆಮೇಲೆ ವಾಪಸ್ ಹೋಗೋ ಮುಂದೆ ಬೇರೆನೇ ಆಗಿ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಏನು ಹೇಳ್ತಾರೆ, ಬ್ರಹ್ಮಕುಮಾರಿಯವರು ಹಿಪ್ನಾಟಿಸಮ್ ಮಾಡ್ತಾರೆ, ಏನೋ ಜಾದೂ ಮಾಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ, असुर सामना करने विकराल रूप धारण कर आते हैं, लेकिन जब शक्तियों का तीर लगता है तो फिर दूसरा रूप हो जाता है. ರಾಕ್ಷಸೀಯ ಗುಣಗಳನ್ನು ಇಟ್ಕೊಂಡು ಎದುರುಗಡೆ ಬಂದವರು ಅವ್ರದ್ದು ರೂಪ ವಿಕರಾಲ್ ರೂಪ ಧಾರಣೆ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಶಕ್ತಿಯರ ದೃಷ್ಟಿ ಒಂದು ತೀವ್ರತೆ ತಟ್ಟಿದ ತಕ್ಷಣ ಏನು ಮಾಡ್ತಾರೆ, ಅವರು ಬೇರೆ ರೂಪನೇ ಆಗಿಬಿಡ್ತದೆ. इसलिए सदैव यह याद रखना कि हम ऑलमाइटी अथॉरिटी के द्वारा निमित्त बने हुए हैं. ಅದಕ್ಕಾಗಿ ಯಾವಾಗಲೂ ನೆನಪಿಟ್ಕೊಳ್ರಿ, ನಾನೇನಿದ್ದೀನಿ ಆಲ್ಮೈಟಿ ಅಥಾರಿಟಿ ಇದ್ದೀನಿ, ಅದಕ್ಕೆ ನಿಮಿತ್ತ ಆಗಿದ್ದೀನಿ. ಆಲ್ಮೈಟಿ ಗೌರ್ಮೆಂಟ್ಗೆ ಮೆಸೆಂಜರ್ ಹೋ. ನಾವು ಯಾರು ಮೆಸೆಂಜರ್ ಆಗಿದ್ದೀವಿ, ಪರಮಾತ್ಮ ಗೌರ್ಮೆಂಟ್ ಮೆಸೆಂಜರ್ ಆಗಿದ್ದೀವಿ. कोई से भी डिस्कस में अपना माइंड डिस्टर्ब नहीं करना है. ಯಾರ ಜೊತೆ ಏನು ಡಿಸ್ಕಸ್ ಮಾಡಬೇಡಿ, ಬಾಬಾ ಏನು ಹೇಳಿದಾರೋ ಅದನ್ನು ಹೇಳಿಬಿಟ್ಬಿಡೋದು ಅಷ್ಟೇ. ಬಾಬಾ ಹೇಳ್ತಾರೆ, ಮುಂದಿನ ಬಾಬಾ ನೋಡ್ಕೋತಾರೆ. नहीं तो वे लोग साइंस की शक्ति से संकल्पों की भीड़ रीड करते हैं. ಇಲ್ಲ ಅಂತಂದರೆ ಅವರು ಸೈನ್ಸ್ ಶಕ್ತಿಯಿಂದ ಸಂಕಲ್ಪಗಳನ್ನು ಏನು ಮಾಡ್ತಾರೆ, ಅವರು ರೀಡ್ ಮಾಡ್ತಾರೆ. इसलिए कभी भी कोई बात का आवाज़ भी आए तो अपने को डिस्टर्ब नहीं करना. ಯಾವುದೇ ಒಂದು ಮಾತು ಬಂತು ಅಂತಂದರೆ ನೀವು ಡಿಸ್ಟರ್ಬ್ ಆಗಬೇಡಿ. अपने चेहरे पर व मन की स्थिति में अंतर न लाना. ತಮ್ಮ ಮುಖದಲ್ಲಿ ಸ್ಥಿತಿನಲ್ಲಿ ವ್ಯತ್ಯಾಸ ತಗೊಂಡು ಬರಬೇಡಿ. ಮಂತ್ರ ಯಾದ್ ರಖನ, ಮಂತ್ರ ನೆನಪಿಟ್ಕೊ ಅಂತಾರೆ ಬಾಬಾ. ಏನು, जैसे कोई वाणी से व और तरीके से वश नहीं होते हैं तो मंत्र जंतर करते हैं. तो जब देखो ऐसी कोई बात सामने आए तो अपने आत्मिक दृष्टि का नेत्र और मनमनाभव का मंत्र प्रयोग करना, तो शेर से भैंस बन जाएंगे. ಹೊರಗಡೆನೂ ಮಾಡ್ತಾರಲ್ಲ, ಅವ್ರು ತಮ್ಮ ಎದುರುಗಡೆ ಯಾರು ಬಂದ ಕೂಡಲೇ ಏನು ಮಾಡ್ತಾರೆ, ಕೈ ಮುಷ್ಟಿ ಮಾಡಿ ಜಂತರ್ ಮಂತರ್ ಛೂ ಅಂತೇಳಿ ಹಿಂಗೆ ಮಾಡಿ ಅವ್ರನ್ನೇನು ಮಾಡ್ತಾರೆ, ತಮ್ಮ ವಶಕ್ಕೆ ತೊಗೊಂಡ್ಬಿಡ್ತಾರಲ್ಲ. ಹಾಗೆ ಬಾಬಾ ನಮಗೂ ಒಂದು ಮಂತ್ರ ಕೊಟ್ಟಿದ್ದಾರಲ್ಲ, ಏನು, ಆತ್ಮಿಕ ದೃಷ್ಟಿ ಮತ್ತು ಮನ್ಮನಾಭವ ಮಂತ್ರದ ಪ್ರಯೋಗ ಮಾಡಿದರೆ ಎಂಥ ಶೇರಿದ್ರೂ ಏನಾಗ್ಬಿಡ್ತದೆ, ಅದು ಭೈಂಸ್ ಆಗಿಬಿಡ್ತದೆ. ಹುಲಿನೂ ಕೂಡ ಎಮ್ಮೆ ಆಗಿಬಿಡ್ತದೆ. ಜಾದೂ ಮಂತ್ರ तो आता है ना, यहाँ से ही सभी ಸಿಸ್ಟಮ್ ನಿಕ್ಲಿ है. ಜಾದೂ ಮಂತ್ರ ಇಲ್ಲಿಂದನೇ ಅದು ಹೊರಟಿದೆ ಅಂತಾರೆ ಬಾಬಾ. ಮಂತ್ರ ಚಲನ ಸಿದ್ಧಿ ರಿದ್ಧಿ ಸಿದ್ಧಿ ಭೀ ಯಹಿ ಸೇ ಹಿ ನಿಕ್ಲಿ ಹೇ. ರಿದ್ಧಿ ಸಿದ್ಧಿ ಮಾಡ್ಕೊಳ್ಳೋದು ಇಲ್ಲಿಂದನೇ ಶುರುವಾಗಿದ್ದು, ನಿಮ್ಮದೇ ಯಾದ್ಗಾರ ಅಂತಾರೆ ಬಾಬಾ. अपनी आत्मिक दृष्टि से अपने संकल्पों को भी सिद्ध कर सकते हो. ತಮ್ಮ ಆತ್ಮಿಕ ದೃಷ್ಟಿಯಿಂದ ತಮ್ಮ ಸಂಕಲ್ಪಗಳನ್ನು ಸಿದ್ಧ ಮಾಡ್ಕೋಬಹುದು. ವಹ ಹೈ ರಿದ್ಧಿ ಸಿದ್ಧಿ ಅವ್ರು ಯಹಾ ವಿಧಿ ಸಿ ಸಿದ್ಧಿ. ಅದು ರಿದ್ಧಿ ಸಿದ್ಧಿ ಆಗಿದೆ, ಇದು ವಿಧಿಯಿಂದ ಸಿದ್ಧಿಯಾಗಿದೆ. ಶಬ್ದೋಂಕ ಅಂತರ್ ಹೇ, ಶಬ್ದಗಳ ಅಂತರ ಆಗಿದೆ. ರಿದ್ಧಿ ಸಿದ್ಧಿ ಹೈ ಅಲ್ಪಕಾಲ, ಅದು ರಿದ್ಧಿ ಸಿದ್ಧಿ ಏನಾಗಿದೆ, ಸ್ವಲ್ಪ ಸಮಯಕ್ಕಿರ್ತದೆ. ಲೇಕಿನ್ ಯಾದ್ ಕಿ ವಿಧಿ ಸೆ ಸಂಕಲ್ಪೋ ಅವ್ರ ಕರ್ಮೋ ಕಿ ಸಿದ್ಧಿ ಹೇ ಅವಿನಾಶಿ. ವಿಧಿಯಿಂದ ಅಂದರೆ ಬಾಬಾ ಏನು ಸಂಕಲ್ಪ ಮಾಡಂತ ಹೇಳಿದಾರೋ ಆ ಸಂಕಲ್ಪಗಳನ್ನು ಮಾಡ್ತಾ ಕರ್ಮಗಳನ್ನು ಮಾಡ್ತಾ ಮಾಡಿದರೆ ಈ ಸಿದ್ಧಿ ಅವಿನಾಶಿ ಇದೆ. वह रिद्धि सिद्धि यूज़ करते हैं और आप याद की विधि से संकल्पों और कर्मों की सिद्धि प्राप्त करते हैं. ಅವ್ರೇನು ಮಾಡ್ತಾರೆ, ರಿದ್ಧಿ ಸಿದ್ಧಿ ಉಪಯೋಗ ಮಾಡ್ತಾರೆ, ಆದರೆ ನೀವು
ನೆನಪಿನ ವಿಧಿಯಿಂದ ಸಂಕಲ್ಪಗಳನ್ನು ಕರ್ಮಗಳಲ್ಲಿ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ತೀರಾ. ಅಚ್ಛಾ, ಓಂ ಶಾಂತಿ.